ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ರಾಜ್ಯ ಒಂದು ವಿದ್ಯಾರ್ಥಿ ವೇತನದ ತಂತ್ರಾಂಶದಿಂದ ಅಪ್ಡೇಟ್ ಆಗಿರುವಂಥ ಮಾಹಿತಿ. ಈಗಾಗಲೇ 2023-24ನೇ ಸಾಲಿನಲ್ಲಿ ಅಪ್ಲಿಕೇಶನ್ ಸ್ಕಾಲರ್ಶಿಪ್ SSPಗೆ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಏನು ಬ್ಯಾಡ್ ನ್ಯೂಸ್ ಅಂತಂದರೆ, ಯಾರೆಲ್ಲ ವಿದ್ಯಾರ್ಥಿಗಳು ಕೌನ್ಸ್ಲಿಂಗ್ ಮುಖಾಂತರ ಹೋಗದೇ ಡೈರೆಕ್ಟ್ ಹೋಗಿ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿರ್ತಾರೆ, SSLC ನಂತರ ಎಲ್ಲ ಕೋರ್ಸ್ಗಳಿಗೆ ನೀವು ಕೌನ್ಸ್ಲಿಂಗ್ ಮುಖಾಂತರ ಹೋಗದೇ ಡೈರೆಕ್ಟ್ ಹೋಗಿ ಅಡ್ಮಿಷನ್ ಮಾಡಿಸಿರ್ತಾರೆ. ಅದೇನಾದರೂ ಮ್ಯಾನೇಜ್ಮೆಂಟ್ ಸೀಟ್ ಆಗಿದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗೋದಿಲ್ಲ. ಈ ಥರದಂಥ ಅಪ್ಡೇಟನ್ನು ಒಂದು ವಿದ್ಯಾರ್ಥಿ ನನಗೆ ಶೇರ್ ಮಾಡಿದ್ರು, ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ನೀವು ಕೂಡ ನಿಮ್ಮ ಸ್ಕಾಲರ್ಶಿಪ್ ಯಾಕೆ ಬಂದಿಲ್ಲ ಅನ್ನೋದನ್ನು ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಲಾಗಿನ್ ಮಾಡಿ ಚೆಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು 24-25 ಸಾಲಿನ ಒಂದು ಮೆಟ್ರಿಕ್ ನಂತರ ಇದೆಯಲ್ಲ, ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿ ಅಲ್ಲಿ ನಿಮ್ಗೆ ಏನಾಗುತ್ತೆ, ID ಮತ್ತು ಪಾಸ್ವರ್ಡ್ಗಳನ್ನು ಹಾಕಿ ಓಪನ್ ಮಾಡಿದಾಗ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ ನಿಮ್ಮ ಸ್ಟೇಟಸ್ ಏನಾಗಿದೆ ಅಂತ, ರಿಜೆಕ್ಟ್ ಆಗಿದೆಯೋ ಅಥವಾ ಅಪ್ರೂವ್ಡ್ ಆಗಿದೆಯೋ ಅಥವಾ ಪೆಂಡಿಂಗ್ ಇದೆಯೋ ಅಂತ ಗೊತ್ತಾಗುತ್ತೆ. ಸೊ ಉದಾಹರಣೆಗೆ ನಾನು ಇದೊಂದು ವಿದ್ಯಾರ್ಥಿದು ಒಂದು ಸ್ಕ್ರೀನ್ಶಾಟ್ ಇದನ್ನು ತೋರಿಸ್ತೇನೆ. ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ಈ ಒಂದು ವಿದ್ಯಾರ್ಥಿದು ಸ್ಟೇಟಸ್ ಚೆಕ್ ಮಾಡಿದಾಗ ಇವ್ರಿಗೆ ಏನು ಬರ್ತಾ ಇದೆ ಅಂದರೆ, ಇಲ್ಲಿ ಅಪ್ರೂವ್ಡ್ ಆ್ಯಸ್ ಎ ಎಲಿಜಿಬಿಲಿಟಿ ಒಳಗಡೆ ಯು ಆರ್ ನಾಟ್ ಎಲಿಜಿಬಲ್ ಟು ಅವೇಲ್ ಸ್ಕಾಲರ್ಶಿಪ್. ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇಲ್ಲ. ಯಾಕೆಂತಂದರೆ ಯುವರ್ ಯೂನಿವರ್ಸಿಟಿ ಆರ್ ಅ ಬೋರ್ಡ್ ಸ್ಯಾಂಡ್ ಯುವರ್ ಸೀಟ್ ಟೈಪ್ ಆ್ಯಸ್ ಅ ಪ್ರೈವೇಟ್. ನಿಮ್ಮ ಸೀಟು ಪ್ರೈವೇಟ್ ಇರ್ಬೋದು, ಇನ್ ಪ್ರೈವೇಟ್ ಕಾಲೇಜಸ್ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಇರ್ಬೋದು. ಸೊ ಪ್ರೈವೇಟ್ ಸೀಟು ಮ್ಯಾನೇಜ್ಮೆಂಟ್ ಸೀಟ್ ಆಗಿದ್ದರೆ ಸೊ ಅಂಥ ವಿದ್ಯಾರ್ಥಿಗಳಿಗೆ ನಾವು ಈ ಒಂದು ಸ್ಕಾಲರ್ಶಿಪ್ಪನ್ನು ಕೊಡುವುದಿಲ್ಲ ಅಂತ ಇಲ್ಲಿ ಈ ಒಂದು ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಿದ್ದಾರೆ. ಸೊ ಈ ಥರ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ನೀವು ಡೈರೆಕ್ಟ್ ಹೋಗಿ ಅಡ್ಮಿಷನ್ ಮಾಡಿಸಿದರೆ, ಸ್ಪೆಷಲಿ ನಮ್ಮ ಪ್ಯಾರಾಮೆಡಿಕಲು, JNM ನರ್ಸಿಂಗು, BS ನರ್ಸಿಂಗ್ ವಿದ್ಯಾರ್ಥಿಗಳು ಡೈರೆಕ್ಟಾಗಿ ಹೋಗಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಮಾಡಿಸ್ತಾರೆ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಈ ರೀತಿಯಾದಂಥ ಒಂದು ಸ್ಟೇಟಸ್ ತೋರಿಸ್ತಾ ಇದ್ದರೆ ನಿಮ್ಮಗಳಿಗೆ ಮುಂದಿನ ದಿನಗಳಲ್ಲಿ ಕೂಡ ಈ ರೀತಿಯಾಗಿ ಬಂದರೂ ಕೂಡ ಸ್ಕಾಲರ್ಶಿಪ್ ಸಿಗೋದಿಲ್ಲ. ಸೊ ಹೀಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳಿದ್ದಾರೆ ಪ್ರೈವೇಟ್ ಸೀಟಿಗೆ ಅಪ್ಲೈ ಮಾಡಿದ್ದೀರಿ ಅಥವಾ ಪ್ರೈವೇಟ್ ಸೀಟಲ್ಲಿ ಓದ್ತಾ ಇದ್ದೀರಿ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗೋದಿಲ್ಲ ಅಂತ ಒಂದು ಇಂಟಿಮೇಟ್ ಅಂತ ಹೇಳ್ಬೋದು.